ಪರಮೋನ್ನತನಾದ ಪ್ರಭು ಯೇಸುವಿನ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಮಾನವ ಕುಲಕ್ಕೆ ವಿರುದ್ಧವಾಗಿ ಮಾಡಲ್ಪಟ್ಟ ಅಪರಾಧಗಳ ಕುರಿತು ನಿಯಮಗಳು, ಆಸ್ತಿ ಹಕ್ಕಿನ ಕುರಿತಾದ ಕಟ್ಟಳೆಗಳು ಮುಂದುವರಿದದ್ದು, ಭೂಮಿ ಹಾಗೂ ಸಬ್ಬತ್ತಿನ ಕುರಿತಾದ ನಿಯಮಗಳು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಸುಮಾರು 430 ವರ್ಷಗಳ ಕಾಲ ಐಗುಪ್ತದಲ್ಲಿ ದಾಸರಾಗಿದ್ದ ಇಸ್ರಾಯೇಲ್ಯರಿಗೆ ಸುಭದ್ರವಾದ ಸಾಮಾಜಿಕ ಜೀವಿತಕ್ಕೆ ತಕ್ಕ ನಿಯಮಗಳಿರಲಿಲ್ಲ. ಆಗ ದೇವರು ನೀಡಿದ ಎಲ್ಲ ನಿಯಮಗಳು ಅವರಿಗೆ ಉತ್ತಮವಾದ ಜೀವಿತವನ್ನು ನೀಡುವಂಥದ್ದಾಗಿತ್ತು. ಹೌದು, ನ್ಯಾಯ ನೀತಿಗಳಿಂದ ತುಂಬಿದ್ದ ಸಮಾಜವನ್ನು ಅವರಿಗೆ ಕೊಡುವಂಥದ್ದಾಗಿತ್ತು. ಈಗ ಲೋಕದಲ್ಲಿ ನೋಡುವಾಗ ನಿರಪರಾಧಿಗಳನ್ನು ಕಾಯಬೇಕಾಗಿರುವ ನ್ಯಾಯಶಾಸನಗಳು ಅಪರಾಧಿಗಳನ್ನು ಕಾಯುತ್ತಿವೆ. ಆದರೆ ದೇವರ ನಿಯಮಗಳು ಯಾವಾಗಲೂ ನ್ಯಾಯಬದ್ಧವಾಗಿರುತ್ತವೆ ಮತ್ತು ನಿರಪರಾಧಿಗಳನ್ನು ಕಾಪಾಡುತ್ತವೆ. ಲೋಕದಲ್ಲಿರುವ ಎಲ್ಲ ಮನುಷ್ಯರು ದೇವರ ನೇಮದಂತೆ ನಡೆಯುವುದಾದರೆ ಈ ದಿನವೂ ಸಹ ಸುಂದರವಾದ ಯಾವುದೇ ಸಮಸ್ಯೆಗಳಿಲ್ಲದ ಜೀವಿತವು ಉಂಟಾಗಲು ಸಾಧ್ಯವಿದೆ. ಪ್ರಿಯರೇ, ದುಷ್ಕಾರ್ಯ ಮಾಡುವವರು ಬಹುಮಂದಿಯಾದರೂ ಅವರ ಜೊತೆಯಲ್ಲಿ ಸೇರದೆ ದೇವರ ನೇಮಕ್ಕೆ ಒಳಗಾಗೋಣ. ಈಗ ನಮ್ಮ ಅಧ್ಯಯನದಲ್ಲಿ ಇನ್ನಷ್ಟು ದೈವ ನಿಯಮಗಳನ್ನು ಕುರಿತು ಕಲಿತುಕೊಳ್ಳೋಣ. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದು ಆವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ ಪ್ರಿಯರೇ, ಇಲ್ಲಿಯವರೆಗೂ ನಮ್ಮನ್ನು ತನ್ನ ದಿವ್ಯ ಜ್ಞಾನದಿಂದ ತುಂಬಿಸಿ ತನ್ನ ಆತ್ಮನ ಮೂಲಕ ಮಾರ್ಗದರ್ಶಿಸಿ ನಡೆಸಿದಂಥ ತಂದೆಯಾದ ದೇವರು ಇಂದಿನ ಧ್ಯಾನದಲ್ಲಿಯೂ ಸಹ ನಮ್ಮನ್ನು ತನ್ನ ದಿವ್ಯಾಶೀರ್ವಾದದಿಂದ ತುಂಬಿಸಿ ನಡೆಸಲಿ ಎಂಬ ಪ್ರಾರ್ಥನಾ ಮನೋಭಾವದೊಂದಿಗೆ ಇಂದಿನ ಅಧ್ಯಯನದಲ್ಲಿ ನಾವು ಮುಂದುವರಿಯೋಣ. ಕರ್ತನಲ್ಲಿ ಪ್ರಿಯರೇ, ಬನ್ನಿರಿ, ಇಂದು ನಾವು ವಿಮೋಚನಕಾಂಡ ಪುಸ್ತಕ 23ನೇ ಅಧ್ಯಾಯದ 14ನೇ ವಚನದಿಂದ 24ನೇ ಅಧ್ಯಾಯದ 1ರಿಂದ 18 ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಈ ವಾಕ್ಯ ಭಾಗದ ಮುಖ್ಯ ಪ್ರಸ್ತಾಪವು ರಾಷ್ಟ್ರೀಯ ಹಬ್ಬಗಳ ಕುರಿತು ಕಟ್ಟಳೆಗಳು. ಹಾಗಾದರೆ ಬನ್ನಿರಿ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 23ನೇ ಅಧ್ಯಾಯ 14ರಿಂದ 17 ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ವರ್ಷಕ್ಕೆ ಮೂರಾವರ್ತಿ ನನಗೆ ಜಾತ್ರೆ ಮಾಡಬೇಕು. ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆ ಒಂದು. ನಾನು ನಿಮಗೆ ಆಜ್ಞಾಪಿಸಿದಂತೆ ನೀವು ಚೈತ್ರ ಮಾಸದ ನೇಮಕವಾದ ಕಾಲದಲ್ಲಿ 7 ದಿವಸವೂ ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಆ ಮಾಸದಲ್ಲೇ ಐಗುಪ್ತ ದೇಶದಿಂದ ಹೊರಟು ಬಂದಿರಲ್ಲ, ಒಬ್ಬನೂ ಕೈಯಲ್ಲಿ ಕಾಣಿಕೆ ಇಲ್ಲದೆ ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಕೂಡದು. ಅದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ ಸುಗ್ಗಿಯ ಜಾತ್ರೆಯನ್ನು, ಹೊಲ ತೋಟಗಳ ಬೆಳೆಯನ್ನು ಕೂಡಿಸುವಾಗ, ಅಂದರೆ ವರುಷದ ಕೊನೆಯಲ್ಲಿ ಫಲ ಸಂಗ್ರಹ ಜಾತ್ರೆಯನ್ನೂ ಆಚರಿಸಬೇಕು. ವರುಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ಕರ್ತನಾದ ಯೆಹೋವನ ಸನ್ನಿಧಿಗೆ ಬರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ವರ್ಷಕ್ಕೆ 3 ಸಲ ಇಬ್ರಿಯರ ಪುರುಷರೆಲ್ಲರೂ ಯೆರೂಸಲೇಮಿನಲ್ಲಿ ದೇವರೆದುರು ಕಾಣಿಸಿಕೊಳ್ಳಬೇಕು ಎಂಬ ವಿಷಯವನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಅವರು ಆಚರಿಸಬೇಕಾದ 3 ಹಬ್ಬಗಳು ಯಾವುವೆಂದರೆ, ಮೊದಲನೇದಾಗಿ ಪಸ್ಕ ಹಬ್ಬ, ಅಂದರೆ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ. ಎರಡನೆಯದಾಗಿ ಪಂಚಾಶತ್ತಮ ದಿನದ ಹಬ್ಬ, ಹಾಗೂ ಮೂರನೆಯದಾಗಿ ಪರ್ಣಶಾಲೆಗಳ ಹಬ್ಬ. ನೋಡಿರಿ, ಪಸ್ಕ ಹಬ್ಬವು ಐಗುಪ್ತಕ್ಕೆ ಬಂದ ಕೊನೆ ಬಾಧೆಯಿಂದ ಇಸ್ರಾಯೇಲರು ತಪ್ಪಿಸಿಕೊಂಡದ್ದರ ಹಾಗೂ ಐಗುಪ್ತರ ಗುಲಾಮತನದಿಂದ ಬಿಡುಗಡೆಯಾದದ್ದರ ನೆನಪಿಗಾಗಿ ಇತ್ತು. ಇಸ್ರಾಯೇಲರು ವಾಗ್ದತ್ತ ದೇಶಕ್ಕೆ ಸೇರುವ ಮೊದಲು ಈ ಕುರಿತಾಗಿ ಹೆಚ್ಚಿನ ವಿವರವನ್ನು ನಾವು ನೋಡಲಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 23ನೇ ಅಧ್ಯಾಯ 20 ಹಾಗೂ 21ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಇಗೋ, ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆ ಕಳುಹಿಸುತ್ತೇನೆ. ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು. ಆತನಿಗೆ ಅವಿಧೇಯರಾಗಿರಬಾರದು. ಅವಿಧೇಯರಾದರೆ ನಿಮ್ಮನ್ನು ಕ್ಷಮಿಸಲಾರನು. ನನ್ನ ನಾಮ ಮಹಿಮೆ ಆತನಲ್ಲಿ ಇರುವುದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದೂತನು ಯಾರು? ಬೇರೆ ವಚನಗಳ ಮೂಲಕ ನಾವು ಇದನ್ನು ಸ್ಪಷ್ಟಪಡಿಸಿಕೊಳ್ಳಬಹುದು.
ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನದಲ್ಲಿ ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮುಂದುವರೆದು ನಾವು ಅದೇ ಅಧ್ಯಾಯ 9 ಹಾಗೂ 10ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ ಎಂಬುದಾಗಿ. ಹೌದು ಪ್ರಿಯರೇ, ಅವರು ಕರ್ತನಾದ ಯೇಸು ಕ್ರಿಸ್ತನಿಗೆ ವಿಧೇಯರಾಗಬೇಕಿತ್ತು. ಇಲ್ಲಿ ಹೇಳಲ್ಪಟ್ಟ ದೂತನು ಆತನೇ ಆಗಿದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 23ನೇ ಅಧ್ಯಾಯ 23ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ನನ್ನ ದೂತನು ನಿಮ್ಮ ಮುಂದೆ ಮುಂದೆ ನಡೆದು ಅಮೋರಿಯರು, ಹಿತ್ತಿಯರು, ಪೆರಜೀಯರು, ಕಾನಾನ್ಯರು, ಹಿವ್ಯರು, ಯಬೂಸಿಯರು ಇರುವ ದೇಶಕ್ಕೆ ನಿಮ್ಮನ್ನು ಸೇರಿಸುವನು. ಅವರನ್ನಾದರೋ ನಾನು ನಿರ್ಮೂಲ ಮಾಡುವೆನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಆ ದೇಶಗಳ ಜನರ ಪಾಪದ ನಿಮಿತ್ತ ಅವರನ್ನು ದೇಶದಿಂದ ಹೊರಡಿಸಿ ಬಿಡುವೆನೆಂದು ದೇವರು ಹೇಳುತ್ತಿರುವುದನ್ನು ನಾವು ಈ ವಾಕ್ಯ ಭಾಗದ ಮೂಲಕ ತಿಳಿದುಕೊಳ್ಳಬಹುದು. ಮುಂದುವರೆದು ನಾವು 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಹೋಗುವ ಎಲ್ಲಾ ಕಡೆಯಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವಳವನ್ನು ಉಂಟುಮಾಡಿ ನಿಮ್ಮನ್ನು ವಿರೋಧಿಸುವವರನ್ನು ಓಡಿ ಹೋಗುವಂತೆ ಮಾಡುವೆನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ಇಸ್ರಾಯೇಲರನ್ನು ಆ ದೇಶದಲ್ಲಿ ಸ್ಥಾಪಿಸಿ ಅದನ್ನು ಅವರಿಗೆ ಸ್ವದೇಶವನ್ನಾಗಿ ಮಾಡುವೆನೆಂದು ದೇವರು ಹೇಳುತ್ತಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರೆಸಿ ನಾವು ವಿಮೋಚನಕಾಂಡ ಪುಸ್ತಕ 23ನೇ ಅಧ್ಯಾಯ 32 ಹಾಗೂ 33ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ಅವರೊಡನೆಯಾಗಲಿ ಅವರ ದೇವತೆಗಳೊಡನೆಯಾಗಲಿ ಯಾವ ವಿಧವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದು. ಅವರು ನಿಮ್ಮ ದೇಶದಲ್ಲಿಯೇ ವಾಸವಾಗಿರಬಾರದು. ವಾಸವಾಗಿದ್ದರೆ ನನಗೆ ವಿರೋಧವಾಗಿ ನಿಮ್ಮಲ್ಲಿ ದ್ರೋಹ ಬುದ್ಧಿಯನ್ನು ಹುಟ್ಟಿಸಾರು. ನೀವು ಅವರ ದೇವತೆಗಳನ್ನು ಪೂಜಿಸಿದರೆ ಆ ಪೂಜೆಯು ನಿಮಗೆ ಉರುಲಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ದೇಶ ನಿವಾಸಿಗಳೊಡನೆಯಾಗಲಿ ಮತ್ತು ಅವರ ದೇವತೆಗಳೊಡನೆಯಾಗಲಿ ಇಸ್ರಾಯೇಲರು ಯಾವ ಒಡಂಬಡಿಕೆಯನ್ನು ಮಾಡಿಕೊಳ್ಳಕೂಡದು. ನೋಡಿರಿ, ಯೆಹೋಶುವನು ಗಿಬ್ಯೋನ್ಯರ ಸಂಗಡ ಒಡಂಬಡಿಕೆ ಮಾಡಿಕೊಂಡು ತಪ್ಪು ಮಾಡಿದನು. ಅವನು ಚೆನ್ನಾಗಿ ವಿಚಾರಿಸಲಿಲ್ಲ. ಕೊನೆಗೆ ಇಸ್ರಾಯೇಲರು ಬ್ಯಾಬಿಲೋನಿಗೆ ಸೆರೆಯಾಗಿ ಹೋದದ್ದರ ಕಾರಣ ಅವರು ದೇವರಲ್ಲದವುಗಳನ್ನು ಆರಾಧಿಸಿದ್ದೇ ಆಗಿದೆ. ಅಂದರೆ ಅವರು ದೇವರ ಮಾತನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಇಲ್ಲಿಗೆ ಪ್ರಿಯರೇ, ವಿಮೋಚನಕಾಂಡ ಪುಸ್ತಕದ 23ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೆ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿಸ್ತೋತ್ರಗಳನ್ನು ಸಲ್ಲಿಸುತ್ತಾ ವಿಮೋಚನಕಾಂಡ ಪುಸ್ತಕ 24ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ಪ್ರಿಯರೇ, ವಿಮೋಚನಕಾಂಡ ಪುಸ್ತಕ 24ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ದೇವದರ್ಶನ ಗುಡಾರಕ್ಕಿಂತ ಮೊದಲು ಅಸ್ತಿತ್ವದಲ್ಲಿದ್ದ ಆರಾಧನೆಯ ಕ್ರಮ, ಒಡಂಬಡಿಕೆಯನ್ನು ಇಸ್ರಾಯೇಲ್ ಜನರು ಒಪ್ಪಿಕೊಂಡದ್ದು ಹಾಗೂ ಮೋಶೆಯೂ ಒಬ್ಬನೇ ಸೀನಾಯಿ ಬೆಟ್ಟವನ್ನು ಹತ್ತಿದ್ದು ಎಂಬಿವುಗಳೇ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 24ನೇ ಅಧ್ಯಾಯ 1ನೇ ವಚನವನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಮೋಶೆಗೆ, ನೀನು, ಆರೋನ್, ನಾದಾಬ್, ಅಬೀಹು ಎಂಬುವರು ಇಸ್ರಾಯೇಲರ ಹಿರಿಯರಲ್ಲಿ 70 ಮಂದಿಯು ಈ ಬೆಟ್ಟವನ್ನು ಹತ್ತಿ ಯೆಹೋವನ ಬಳಿಗೆ ಬಂದು ದೂರದಲ್ಲಿ ನಿಂತು ಅಡ್ಡ ಬೀಳಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಈ ಜನರನ್ನು ಬೆಟ್ಟದ ಮೇಲಕ್ಕೆ ಬರಲು ಕರೆದನು. ಆದರೂ ಆ ದಿನಗಳಲ್ಲಿ ಮುಖ್ಯ ಸ್ಥಾನದಲ್ಲಿದ್ದ ಅವರೂ ಕೂಡ ದೂರದಲ್ಲಿ ನಿಂತು ಆರಾಧಿಸಬೇಕಾಗಿತ್ತು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಧರ್ಮಶಾಸ್ತ್ರದ ನಿಯಮದ ಸ್ಥಿತಿಗೂ ಕೃಪೆಯ ಸ್ಥಿತಿಗೂ ಎಷ್ಟೊಂದು ವ್ಯತ್ಯಾಸವಿದೆಯಲ್ಲವೇ? ನೋಡಿರಿ, ದೇವರು ಅವರನ್ನು ಐಗುಪ್ತದಿಂದ ಹೊರಕ್ಕೆ ಹದ್ದಿನ ರೆಕ್ಕೆಗಳ ಮೇಲೆಯೋ ಎಂಬಂತೆ ಕೃಪೆಯಿಂದ ಹೊರತರುವಾಗಿನ ಪರಿಸ್ಥಿತಿಯು ಎಷ್ಟು ಭಿನ್ನವಾಗಿತ್ತಲ್ಲವೇ? ಹೌದು ಪ್ರಿಯರೇ, ಧರ್ಮಶಾಸ್ತ್ರದ ಅಡಿಯಲ್ಲಿ ಮಾನವನು ದೂರ ನಿಂತು ಆರಾಧಿಸಬೇಕಾಗಿತ್ತು. ಆದರೆ ಈಗ ಎಫೆಸದವರಿಗೆ ಬರೆದ ಪತ್ರಿಕೆ
2ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುವಂತೆ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನು ರಕ್ಷಿಸಿ ಜೀವಮಾರ್ಗದಲ್ಲಿ ಮುಂದಕ್ಕೆ ನಡೆಸುತ್ತಾನೆ. ಆತನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 24ನೇ ಅಧ್ಯಾಯ 2 ಹಾಗೂ 3ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಮೋಶೆ ಒಬ್ಬನೇ ಯೆಹೋವನ ಸಮೀಪಕ್ಕೆ ಬರಬೇಕೇ ಹೊರತು ಅವನ ಜೊತೆಯವರಲ್ಲಿ ಸಮೀಪಕ್ಕೆ ಯಾರೂ ಬರಬಾರದು. ಮಿಕ್ಕ ಜನರು ಬೆಟ್ಟವನ್ನು ಹತ್ತಬಾರದು ಎಂದು ಹೇಳಿದನು. ಮೋಶೆ ಜನರ ಬಳಿಗೆ ಬಂದು ಯೆಹೋವನ ಎಲ್ಲಾ ಮಾತುಗಳನ್ನು ನ್ಯಾಯವಿಧಿಗಳನ್ನು ವಿವರಿಸಲು ಜನರೆಲ್ಲರೂ ಯೆಹೋವನ ಮಾತುಗಳನ್ನೆಲ್ಲ ಅನುಸರಿಸಿ ನಡೆಯುವೆವು ಎಂದು ಒಕ್ಕಟ್ಟಾಗಿ ಉತ್ತರ ಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲರಿಗೆ ದೇವರು ತನ್ನ ಕಟ್ಟಳೆಗಳನ್ನು ಮತ್ತು ಧರ್ಮಶಾಸ್ತ್ರವನ್ನೂ ಕೊಡುವ ಮೊದಲು ಇಸ್ರಾಯೇಲರಿಗೆ ಅದು ಬೇಕೋ ಎಂದು ಕೇಳಿದ್ದಕ್ಕೆ ಅವರು ಇಲ್ಲಿ 2ನೇ ಬಾರಿ ಹೌದು ಎಂಬುದಾಗಿ ಉತ್ತರಿಸಿದರು. ನೋಡಿರಿ ಪ್ರಿಯರೇ, ಅವರು ನಮಗೆ ನಿನ್ನ ಧರ್ಮಶಾಸ್ತ್ರವು ಬೇಕು ಎಂದು ಹೇಳುವುದರಲ್ಲಿ ತಮ್ಮ ಅಹಂಕಾರ ಸ್ವಾಭಿಮಾನಗಳನ್ನು ಪ್ರದರ್ಶಿಸಿದರು. ತಮಗೆ ಧರ್ಮಶಾಸ್ತ್ರವು ಕೊಡಲ್ಪಡುವ ಮೊದಲೇ ಅದರ ನಿಯಮಗಳನ್ನೆಲ್ಲ ತಾವು ಪಾಲಿಸುತ್ತೇವೆ ಎಂಬುದಾಗಿ ಹೇಳಿದರು. ಪ್ರಿಯರೇ, ಈಗಾಗಲೇ ಅವರಿಗೆ ದಶಾಗಣೆಗಳು ಕೊಡಲ್ಪಟ್ಟಿದ್ದವು. ತಾವು ಅದನ್ನು ಕೈಕೊಂಡಿದ್ದೇವೆಂದು ಅವರು ನೆನೆಸಿದ್ದರು. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲು ಇಷ್ಟೊಂದು ಮೋಸ ಹೋದದ್ದು ಯಾಕೆ ಎಂದು ಕೆಲವರು ಆಶ್ಚರ್ಯಪಡಬಹುದು. ಆದರೆ ತಾವು ಧರ್ಮಶಾಸ್ತ್ರಾನುಸಾರ ಜೀವಿಸುತ್ತಿದ್ದೇವೆಂದು ಈಗಲೂ ಹೇಳಿಕೊಳ್ಳುತ್ತಿರುವವರ ಬಗ್ಗೆ ನಾನು ಬಹಳ ಆಶ್ಚರ್ಯಪಡುತ್ತೇನೆ. ತಾವು ದೇವರ ಮಟ್ಟಕ್ಕೆ ಸರಿಯಾಗಿದ್ದೇವೆಂದು ನಂಬುವವರು ಮೋಸಕ್ಕೆ ಒಳಗಾಗಿದ್ದಾರೆ ಮತ್ತು ಇದು ಅತೀ ಭಯಂಕರವಾದ ಸಂಗತಿಯಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಲ್ಲಿ, ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ಎಂದು ಬರೆದದೆ. ಇದರಿಂದ ನಾನು ನನ್ನ ನೆರೆಯವನನ್ನಾಗಲಿ ಪತಿ ಪತ್ನಿಯನ್ನಾಗಲಿ ಮೋಸಪಡಿಸದೆ ನನ್ನನ್ನು ನಾನೇ ಮೋಸಪಡಿಸಿಕೊಳ್ಳುತ್ತೇನೆ. ನೋಡಿರಿ ಪ್ರಿಯರೇ, ತನ್ನಲ್ಲಿ ಪಾಪವಿಲ್ಲವೆಂದು ಹೇಳುವ ಮನುಷ್ಯನಲ್ಲಿ ಸ್ವಲ್ಪ ಮಟ್ಟಿನ ಸತ್ಯವು ಇರಬೇಕಲ್ಲವೇ? ಆದರೆ ಅವನಲ್ಲಿ ಸತ್ಯವಿಲ್ಲವೆಂದು ಯೋಹಾನನು ಹೇಳುತ್ತಾನೆ. ಇದನ್ನೇ ಅಪೊಸ್ತಲನಾದ ಯೋಹಾನನು ತಿರುಗಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರು ಸುಳ್ಳುಗಾರನಲ್ಲ. ಆತನನ್ನು ನಾವು ಆ ರೀತಿಯಾಗಿ ಕರೆಯಲಾಗದು. ಆದರೆ ಒಳ್ಳೆ ಕೆಲಸವೆಂದರೆ ನಮ್ಮ ಒಳ್ಳೆತನದ ಕುರಿತಾಗಿ ಕೊಚ್ಚಿಕೊಳ್ಳದಿರುವುದು. ಆದರೆ ಪ್ರಿಯರೇ, ಇಸ್ರಾಯೇಲರು ಅಹಂಕಾರಿಗಳಾಗಿ ಯೆಹೋವನು ಹೇಳುವ ಮಾತುಗಳನ್ನೆಲ್ಲ ನಾವು ಅನುಸರಿಸಿ ನಡೆಯುತ್ತೇವೆಂದು ಹೇಳಿದರು. ಆದರೆ ಅವರು ಆ ರೀತಿಯಾಗಿ ನಡಕೊಳ್ಳಲಿಲ್ಲವೆಂದು ನಾವು ನೋಡುತ್ತೇವೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 24ನೇ ಅಧ್ಯಾಯ 4ರಿಂದ 7 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮೋಶೆಯು ಯೆಹೋವನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಿಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಇಸ್ರಾಯೇಲರ 12 ಕುಲಗಳಿಗೆ 12 ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿಸಿ ಇಸ್ರಾಯೇಲರ ಯವನಸ್ಥರಿಗೆ, ನೀವು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಮಾಡಿ ಸಮಾಧಾನ ಯಜ್ಞಕ್ಕಾಗಿ ಹೋರಿಗಳನ್ನು ಸಮರ್ಪಿಸಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಮೋಶೆ ಆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲುಗಳಲ್ಲಿ ತುಂಬಿ ಅರ್ಧವನ್ನು ಯಜ್ಞವೇದಿಯ ಮೇಲೆ ಪ್ರೋಕ್ಷಿಸಿದನು. ತರುವಾಯ ನಿಬಂಧನ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ, ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗಿರುವೆವು ಅಂದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಇಸ್ರಾಯೇಲರು ಸ್ವಭರವಸವುಳ್ಳವರಾಗಿದ್ದರು. ನೋಡಿರಿ, ಅವರಲ್ಲಿ ಆತ್ಮಭರವಸವು ತುಂಬಿತ್ತು. ತಾವು ದೇವರ ಕಟ್ಟಳೆಗಳನ್ನು ಕೈಕೊಳ್ಳಬಲ್ಲವೆಂದು ಅವರು ನೆನೆಸಿದರು. ಇದು ತಮ್ಮನ್ನು ತಾವೇ ಮೋಸಗೊಳಿಸಿದಂತೆಯೇ. ದೇವರಿಗೆ ವಿಧೇಯರಾಗುತ್ತೇವೆಂದು ಹೇಳಿದರು, ಆದರೆ ಹಾಗೆ ಮಾಡಲಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಪ್ರಾಕೃತ ಮನುಷ್ಯನು ತಾನು ದೇವರನ್ನು ಮೆಚ್ಚಿಸಬಹುದೆಂದು ನೆನೆಸುತ್ತಾನೆ, ಆದರೆ ಅದು ಅವನಿಂದಾಗಲಿಲ್ಲ. ಹೌದು ಪ್ರಿಯರೇ, ನಾವು ದೇವರನ್ನು ಮೆಚ್ಚಿಸಲು ಅಸಾಧ್ಯ.
ಯಾಕಂದರೆ ದೇವರ ನೈತಿಕ ಮಟ್ಟವನ್ನು ಮುಟ್ಟಲು ನಮ್ಮಿಂದ ಸಾಧ್ಯವಿಲ್ಲ. ನೋಡಿರಿ, ದೇವರ ದೃಷ್ಟಿಯಲ್ಲಿ ನಾವು ಪೂರ್ತಿಯಾಗಿ ನಾಶನಕ್ಕೆ ಒಳಗಾದ ಸಂತತಿಯವರೆಂಬುದನ್ನು ನಾವು ಮರೆತು ಬಿಡುತ್ತೇವೆ. ನಾವು ನಮ್ಮ ಸುತ್ತಮುತ್ತಲೂ ನೋಡುವಾಗ ನೀತಿ ಭ್ರಷ್ಟತೆ ಇರುವುದನ್ನು ನಾವು ಗಮನಿಸುತ್ತೇವೆ. ಪಾಪ, ನಾಸ್ತಿಕತೆ, ದೇವರಿಲ್ಲದ ಸ್ಥಿತಿ ಎಲ್ಲ ಕಡೆಗಳಲ್ಲಿಯೂ ಹರಡಿರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಪಾಪವನ್ನು ಮೆಚ್ಚುವ, ಕೆಟ್ಟದ್ದನ್ನು ಒಳ್ಳೆಯದೆಂದು ಹೇಳುವ ದಿನಮಾನಗಳಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಇಂತಹ ದಿನಗಳು ಬರಲಿವೆ ಎಂದು ಪ್ರವಾದಿಗಳು ಹೇಳಿದ್ದರು. ಖಂಡಿತವಾಗಿಯೂ ಇವು ಇಂತಹ ದಿನಮಾನಗಳೇ ಆಗಿವೆ. ದಯಮಾಡಿ ಆಲೋಚಿಸಿ ನೋಡಿರಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 24ನೇ ಅಧ್ಯಾಯ 8ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲಾ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೇ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಧರ್ಮಶಾಸ್ತ್ರವು ಅವರಿಗೆ ಕೊಡಲ್ಪಡುವ ಮೊದಲೇ ಇಸ್ರಾಯೇಲರ ಮೇಲೆ ರಕ್ತವು ಚಿಮುಕಿಸಲ್ಪಟ್ಟಿತು. ಯಜ್ಞದ ಅಗತ್ಯತೆಯನ್ನು ಇದು ಅವರಿಗೆ ತಿಳಿಸಿತು. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ಇದನ್ನು ಅನೇಕ ಬಾರಿ ಪುನರುಚ್ಚರಿಸಿದ್ದಾನೆ. ಪ್ರಾಣವು ಸಮರ್ಪಿಸಲ್ಪಡಬೇಕು. ಹೌದು, ನಾವು ಪರಲೋಕಕ್ಕೆ ಹೋಗಬೇಕಾದರೆ ಪಾಪದ ದಂಡನೆಯು ತೀರಿಸಲ್ಪಡಬೇಕು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 24ನೇ ಅಧ್ಯಾಯ 9 ಹಾಗೂ 10ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮೋಶೆ, ಆರೋನ, ನಾದಾಬ್, ಅಬಿಹು ಎಂಬುವರು ಇಸ್ರಾಯೇಲರ ಹಿರಿಯರಲ್ಲಿ 70 ಮಂದಿಯು ಬೆಟ್ಟವನ್ನು ಹತ್ತಿದರು. ಅವರಿಗೆ ಇಸ್ರಾಯೇಲರ ದೇವರ ದರ್ಶನವಾಯಿತು. ಆಕಾಶ ಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರನೀಲಮಣಿ ನೆಲಗಟ್ಟು ಆತನ ಪಾದಪೀಠವಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರಿಗೆ ಇಸ್ರಾಯೇಲರ ದೇವರ ದರ್ಶನವಾಯಿತು. ಇದನ್ನು ನಾವು ಇತರ ದೇವರ ವಾಕ್ಯದ ವಚನದ ಬೆಳಕಿನಲ್ಲಿ ತಿಳುಕೊಳ್ಳಬೇಕಾಗಿದೆ. ನೋಡಿರಿ, ದೇವರು ಆತ್ಮಸ್ವರೂಪನಾದದ್ದರಿಂದ ಆತನನ್ನು ಯಾರೂ ಕಂಡಿಲ್ಲ, ಆತನೇ ತಿಳಿಯಪಡಿಸಿದನು. ಅವರು ಅಲ್ಲಿ ಕಂಡದ್ದು ದೇವರ ಪ್ರತಿನಿಧಿಯನ್ನು. ನೋಡಿರಿ, ನಿತ್ಯತ್ವದಲ್ಲಿಯೂ ನಾವು ಎಂದಾದರೂ ದೇವರನ್ನು ನೋಡುತ್ತೇವೋ ಎಂಬುದು ನನ್ನ ಸಂಶಯ. ಪ್ರಿಯರೇ, ತಂದೆಯಾದ ದೇವರ ಅತಿ ಹತ್ತಿರದ ರೂಪವನ್ನು ನಾವು ಯೇಸು ಕ್ರಿಸ್ತನಲ್ಲಿ ಕಾಣುತ್ತೇವೆ. ಹೌದು, ನಮ್ಮ ಹೃದಯದ ಆಶೆಗಳನ್ನು ತಣಿಸಲು ಆತನು ಸಾಕಾಗಿದ್ದಾನೆ. ಇಂದು ನಾವು ತಂದೆ ದೇವರನ್ನು ಕಂಡಿರುವುದು ಮಗನ ಮೂಲಕವಾಗಿ ಮಾತ್ರವೇ. ತಂದೆಯಾದ ದೇವರು ಹೀಗೆ ಕಾಣುತ್ತಾನೆ, ನೆನೆಸುತ್ತಾನೆ, ಯೋಚಿಸುತ್ತಾನೆಂಬಿತ್ಯಾದಿ ಯಾವುದೂ ನನಗೆ ತಿಳಿದಿಲ್ಲ. ಯಾಕಂದರೆ ಯೆಶಾಯನ ಪ್ರವಾದನಾ ಗ್ರಂಥ 55ನೇ ಅಧ್ಯಾಯ 8 ಹಾಗೂ 9ನೇ ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ನಮಗೆ ಆತನನ್ನು ಪ್ರಕಟಿಸಿದ್ದಾನೆ. ಮೋಶೆ, ಆರೋನ, ನಾದಾಬ್, ಅಬಿಹು ಮತ್ತು ಇಸ್ರಾಯೇಲರ 70 ಮಂದಿ ಹಿರಿಯರು ತಂದೆಯಾದ ದೇವರನ್ನು ನೋಡಲಿಲ್ಲ. ಆದರೆ ಅವರು ಆತನ ಪ್ರತಿನಿಧಿಯನ್ನು, ಅಂದರೆ ಆತನ ಪ್ರತಿರೂಪವನ್ನು ಮಾತ್ರ ಕಂಡರು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 24ನೇ ಅಧ್ಯಾಯ 11ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆತನು ಇಸ್ರಾಯೇಲರ ಆ ಮುಖಂಡರಿಗೆ ಯಾವ ಕೇಡೂ ಮಾಡಲಿಲ್ಲ, ಅವರು ದೇವರ ದರ್ಶನ ಮಾಡಿ ಅನ್ನಪಾನಗಳನ್ನು ತೆಗೆದುಕೊಂಡರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಚನದಲ್ಲಿಯೂ ಸಹ ಹಿಂದಿನದರಂತೆ ಅವರು ದೇವರ ಪ್ರತಿರೂಪವನ್ನು ಕಂಡರು. ನೋಡಿರಿ, ಮೋಶೆಯು ದೇವರ ಪ್ರತಿರೂಪವನ್ನು ಮಾತ್ರ ಕಂಡದ್ದರಿಂದ
ಮುಂದೆ ದೇವರನ್ನು ಕಾಣಬೇಕೆಂಬ ಆಶೆಯನ್ನು ವ್ಯಕ್ತಪಡಿಸುತ್ತಾನೆ. ಹೌದು, ಮೋಶೆಯು ದೇವರನ್ನು ನೋಡಬೇಕೆಂದು ಬಯಸಿದನು. ಪ್ರಿಯರೇ, ಮೇಲುಪ್ಪರಿಗೆಯಲ್ಲಿ ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದೇ ಹೇಗೆ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರನ್ನು ಕಾಣಬೇಕೆಂದರೆ ಯೇಸು ಕ್ರಿಸ್ತನ ಮೂಲಕವೇ ಹೋಗಬೇಕು. ನೋಡಿರಿ, ಅನೇಕ ವಿಶ್ವಾಸಿಗಳು ತಮ್ಮ ರಕ್ಷಣೆಯ ಬಳಿಕ ದೇವರ ಸನ್ನಿಧಾನಕ್ಕೆ ನೇರವಾಗಿ ತಾವು ಹೋಗಬಲ್ಲವೆಂದು ಸಾಕ್ಷಿ ನುಡಿಯುವುದನ್ನು ನಾನು ಕೇಳಿದ್ದೇನೆ. ಆದರೆ ಸತ್ಯವೇನೆಂದರೆ ನಾವು ದೇವರ ಬಳಿಗೆ ಹೋಗಲಾರೆವು. ಇದನ್ನು ನಾವು ಬಹುಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 24ನೇ ಅಧ್ಯಾಯ 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈಗ ಯೆಹೋಶುವನು ಹೆಚ್ಚಾಗಿ ಎದುರು ಕಾಣಿಸಲ್ಪಡುತ್ತಾನೆ. ಮೋಶೆಯ ಸ್ಥಾನಕ್ಕೆ ದೇವರು ಅವನನ್ನು ಸಿದ್ಧಗೊಳಿಸುತ್ತಿದ್ದಾನೆ. ಹೌದು, ಅವನು ಯವನಸ್ಥನಾಗಿದ್ದನು. ಅವನು ಇಸ್ರಾಯೇಲರನ್ನು ನಡೆಸುವುದಕ್ಕೆ ಸಿದ್ಧನಾಗುವ ಮೊದಲು ದೇವರು ಅವನಿಗೆ ಅನೇಕ ಸಂಗತಿಗಳನ್ನು ಕಲಿಸಬೇಕಾಗಿತ್ತು. ಬನ್ನಿರಿ ಪ್ರಿಯರೇ, ನಾವು ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ವಿಮೋಚನಕಾಂಡ ಪುಸ್ತಕ 24ನೇ ಅಧ್ಯಾಯ 14ರಿಂದ 18 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೊದಲು ಅವನು ಹಿರಿಯರಿಗೆ, ನಾವು ತಿರುಗಿ ನಿಮ್ಮ ಬಳಿಗೆ ಬರುವ ತನಕ ನೀವು ಇಲ್ಲೇ ಕಾದುಕೊಂಡಿರ್ರಿ. ಆರೋನನು ಹೂರನು ನಿಮ್ಮ ಬಳಿಯಲ್ಲಿದ್ದಾರಷ್ಟೆ. ಯಾವನಿಗಾದರೂ ವ್ಯಾಜ್ಯವಿದ್ದ ಪಕ್ಷಕ್ಕೆ ಅವರ ಹತ್ತಿರಕ್ಕೆ ಹೋಗಲಿ ಎಂದು ಹೇಳಿದನು. ಮೋಶೆ ಬೆಟ್ಟವನ್ನು ಹತ್ತಿದಾಗ ಮೇಘವು ಅವನನ್ನು ಮುಚ್ಚಿಕೊಂಡಿತು. ಯೆಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತು ಮತ್ತು ಆ ಮೇಘವು 6 ದಿನಗಳವರೆಗೂ ಬೆಟ್ಟವನ್ನು ಮುಚ್ಚಿಕೊಂಡಿತ್ತು. 7ನೇ ದಿನದಲ್ಲಿ ಯೆಹೋವನು ಮೇಘದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು. ಯೆಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಅವನು ಆ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು. ಹಾಗೂ ಮೋಶೆ ಸೀನಾಯಿ ಬೆಟ್ಟದ ಮೇಲಿದ್ದ ಈ ಅವಧಿಯಲ್ಲಿ ಮೋಶೆಯು ಮುಂದಣ ಕಟ್ಟಳೆಗಳನ್ನೆಲ್ಲ ಪಡೆದುಕೊಂಡನು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಇಲ್ಲಿಗೆ ಪ್ರಿಯರೇ, ನಮ್ಮ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಇಂದಿನ ಧ್ಯಾನದ ಮೂಲಕ ನೀವೆಲ್ಲರೂ ಅನೇಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೀರಿ ಎಂದು ನಾನು ನಂಬುತ್ತೇನೆ. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಇದುವರೆಗೆ ಜೀವಸ್ವರೂಪನ ಜೀವವಾಕ್ಯಗಳನ್ನು ಧ್ಯಾನಿಸಿದೆವು. ಆತನಿಗೆ ಸರ್ವಸ್ತುತಿ ಸ್ತೋತ್ರ ಉಂಟಾಗಲಿ. ಇಸ್ರಾಯೇಲ್ಯರನ್ನು ಕಾಯುವಾತನು ಅವರ ಪ್ರತಿಯೊಂದು ವಿಷಯಗಳ ಬಗ್ಗೆ ಆಲೋಚಿಸುವವನಾಗಿದ್ದನು. ಅವರ ಉಡುಗೆ ತೊಡುಗೆ, ಮನುಷ್ಯ ಬಾಂಧವ್ಯಗಳು, ಕೊನೆಗೆ ಅವರು ಆಚರಿಸಬೇಕಾದ ಹಬ್ಬಗಳ ಬಗ್ಗೆಯೂ ಸಹ ಯೋಚಿಸಿದನು. ಆತನು ಅವರ ಪ್ರತಿಯೊಂದು ವಿಚಾರಗಳಿಗೆ ತಕ್ಕ ನಿಯಮಗಳನ್ನು ನೇಮಿಸಿ ಅವರಿಗೆ ಸಂತೋಷಕರವಾದ ಜೀವಿತಕ್ಕೆ ಅನುವು ಮಾಡಿಕೊಟ್ಟನು. ಕೀರ್ತನೆ 19, 9 ಮತ್ತು 11ನೇ ವಚನಗಳಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ಹಾಗಾದಲ್ಲಿ ನಾವು ಆತನ ನೇಮಗಳನ್ನು ಕೈಕೊಂಡು ಬಹಳ ಫಲ ಕೊಡುವಂಥವರಾಗೋಣ. ಜೀವಸ್ವರೂಪನ ಹಸ್ತಪಾಲನೆ ಸದಾ ನಿಮ್ಮೆಲ್ಲರೊಂದಿಗೆ ಇರಲಿ.